ನಮ್ಮ ಬಾಗಲಕೋಟೆ ಜಿಲ್ಲೆಯ ನೇಕಾರ ನಗರಿಯಾದಂಥ ರಬಕವಿ ಬನ್ನಟ್ಟಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಹೋದ ವರ್ಷ ಒಂದು ರೈಲ್ವೆ ನೇಮಕಾತಿಗೆ ಬಂದಿದ್ದಾರೆ. ಆ ತರಬೇತಿ ಕೇಂದ್ರ ಯಾವ್ದೈತಿ ಅನ್ನೋದನ್ನ ನನಗೂ ಕುತೂಹಲಕಾರಿಯಾಗೈತಿ. ಆ ತರಬೇತಿ ಕೇಂದ್ರ ನಿಮ್ಗೆ ತೋರಿಸ್ತೂ ನಡ್ರಿ. ಅದು ಯಾವ್ದಪ್ಪ ಅಂದ್ರೆ ಇಲ್ಲೇ ಸರ್ಗಳು ಇದಾರು, ಅವ್ರನ್ನ ಕೇಳೋಣ ನಾವು. ಸರ್, ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಸರ್ಕಾರಿ ನೇಮಕಾತಿ ಹೊಂದಾಗ್ತಾರೆ ಸರ್. ನಿಮ್ಮಲ್ಲಿ ತರಬೇತಿ ತಗೊಂಡವ್ರೆಲ್ಲ ಅಂತ ವಿಶೇಷತೆ ಏನೈತೆ ಸರ್ ನಿಮ್ಮಲ್ಲಿ? ನೋಡ್ರಿ, ಯಾವ್ದೋ ಒಂದು ಎಕ್ಸಾಮಿನೇಷನ್ ಪಾಸ್ ಮಾಡ್ಕೋಬೇಕಂದ್ರೆ ಒಂದು ಸ್ಟ್ರಾಟಜಿ ಭಾಳ ಇಂಪಾರ್ಟೆಂಟ್ ಆಗ್ತೈತ್ರಿ. ಒಂದ ಸಬ್ಜೆಕ್ಟ್ ದಾಗ ಸ್ಟ್ರಾಂಗ್ ಇದ್ರೆ ನೌಕರಿ ಆಗಂಗಿಲ್ರಿ, ಎರಡ್ ಸಬ್ಜೆಕ್ಟ್ ದಾಗ ಸ್ಟ್ರಾಂಗ್ ಇದ್ರೆ ನೌಕರಿ ಆಗಂಗಿಲ್ರಿ. ಎಲ್ಲಾ ಸಬ್ಜೆಕ್ಟ್ ದೊಳಗ ಸ್ಟ್ರಾಂಗ್ ಇರ್ಬೇಕ್ರಿ. ಹಂಗ ಎಲ್ಲಾ ಸಬ್ಜೆಕ್ಟ್ಗಳನ್ನ ಸ್ಟ್ರಾಂಗ್ ಇಟ್ಕೊಂಡ್ರಿ, ಅವ್ರಿಗೆ ಸ್ಟಡಿ ಪ್ಲಾನ್ ಹಾಕೊಂಡ್ರಿ, ಸ್ಟ್ರಕ್ಚರ್ಡ್ ಪ್ಲಾನ್ ಕೊಟ್ಟು ಅಂತಂದ್ರೆ ಅವ್ರು 100% ಸಕ್ಸಸ್ ಆಗ್ತಾರೆ. ನೋಡ್ರಿ, SSC ಡಿಪಾರ್ಟ್ಮೆಂಟ್ ದಾಗ ಒಳ್ಳೆ ರಿಸಲ್ಟ್ ಕೊಟ್ಟಿವ್ರಿ, ಅಗ್ನಿವೀರದೊಳಗ ರಿಸಲ್ಟ್ ಕೊಟ್ಟಿವ್ರಿ. ಈಗ ವಿಶೇಷವಾಗಿರಿ ರೈಲ್ವೆ ನೇಮಕಾತಿ ಒಳಗ ಅದ್ಭುತ ಕಾಲ್ಫಾರ್ಮ್ ಆಗೈತ್ರಿ. ಅದ್ ಯಾವ್ದಪ್ಪ ಅಂದ್ರೆ ಡಿ ಗ್ರೂಪ್ ರೀ, RPF ರೀ, ನೆಕ್ಸ್ಟ್ NTPC ರೀ. ಇದಕ್ಕ ಸಬ್ಜೆಕ್ಟ್ ವೈಸ್ ಸ್ಟ್ರಕ್ಚರ್ಡ್ ಪ್ಲಾನ್ ಮಾಡಿ ಎಷ್ಟು ಮಾರ್ಕ್ಸ್ ಬೀಳ್ತಾವ, ಯಾವ ಸಬ್ಜೆಕ್ಟ್ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದು ಅವ್ರಿಗೆ ಹೇಳ್ಕೊಟ್ರೆ ಸರ್, ಅದ್ಭುತವಾಗಿ ನಮ್ಮ ವಿದ್ಯಾರ್ಥಿಗಳು ಕೂಡ ಸಾಧನೆ ಮಾಡ್ತಾರೆ ಸರ್. ಅದು ನನಗೆ ಕಾನ್ಫಿಡೆನ್ಸ್ ಕೊಟ್ಟೈತೆ ಸರ್. ಸರ್, ನಿಮ್ಮಲ್ಲಿ ಯಾವ ಇಲಾಖೆ ಒಳಗ ಯಶಸ್ವಿ ಆಗ್ಯಾರ್ರಿ? ಕೇಂದ್ರ ರಾಜ್ಯ ಎರಡು ಸೇರಿಸಿ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಕ್ಸಸ್ ಆಗಿದ್ದಾರೆ. ಈಗ ವಿಶೇಷವಾಗಿ 32,000ಕ್ಕಿಂತ ಹೆಚ್ಚು ರೈಲ್ವೆ ಇಲಾಖೆಗಳು ಕನ್ಫರ್ಮ್ ಆಗಿತ್ರಿ. ಅದ್ರೊಳಗೆ ಸಕ್ಸಸ್ ಹೊಂದ್ಬೇಕಂತಂದ್ರೆ ಹೊಸ ಬ್ಯಾಚ್ ಪ್ರಾರಂಭ ಆಗಿತ್ರಿ. ಅದಕ್ಕೆ ಜಾಯಿನ್ ಆಗಿರಿ, ಖಾತ್ರಿ ಮಾಡ್ಕೊಂಡು ಅಡ್ಮಿಷನ್ ಮಾಡ್ಕೊಡ್ರಿ. ಕೇಳಿದ್ರಲ್ಲ, ಇದುವೇ ಗ್ಲೋಬಲ್ ಎಜುಕೇಶನ್ ಬನ್ನಟ್ಟಿ. ಇಲ್ಲಿ ಬಂದ್ರೆ ನಿಮ್ ನೌಕರಿ ಗ್ಯಾರಂಟಿ.